ಗೈಸ್ ಫೈನಲ್ ಆಗಿ ಯಾರ್ಯಾರ ಹತ್ರ ಏರ್ಟೆಲ್ ಸಿಮ್ ಇದೆ ಪ್ರತಿಯೊಬ್ಬರು ಕೂಡ ಬೆಂಕಿ ಆಫರ್ ಅಂತಲೇ ಹೇಳ್ಬೋದು. ಏನಪ್ಪ ಆಫರ್ ಅಂದ್ರೆ ಇದು 1,000 2,000 ರೂಪಾಯಿ ದುಡ್ಡಿಂದಲ್ಲ, ಟೋಟಲ್ ಉಂಟು 4,000 ಇರುವಂಥ ನಿಮಗೆ ಒಂದು ಅಪ್ಲಿಕೇಶನ್ ಪ್ರೀಮಿಯಂ ಫ್ರೀಯಾಗಿ ಸಿಗ್ತಾ ಇದೆ. ಅದು ಯಾವ ಒಂದು ಅಪ್ಲಿಕೇಶನ್ ಅಂತ ನೀವು ಅನ್ಬೋದು. ಬ್ರದರ್, ಯಾವ ಒಂದು ಅಪ್ಲಿಕೇಶನ್ ಅಂದರೆ ಪ್ರತಿಯೊಬ್ಬರಿಗೆ ಹೇಳ್ಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಹತ್ರ ಏರ್ಟೆಲ್ ಸಿಮ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ರೀಮಿಯಂ ಫ್ರೀಯಾಗಿ ಸಿಗುತ್ತೆ. ಈ ಒಂದು ಅಪ್ಲಿಕೇಶನಿಂದ ನೀವು ಫ್ರೀಯಾಗಿ ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಬೋದು, ಮತ್ತು ಅದ್ರ ಜೊತೆ AI ಫೋಟೋ ಜನ್ರೇಟ್ ಮಾಡ್ಕೊಳ್ಬೋದು, ಮತ್ತು ಸ್ಟೈಲಿಶ್ ಕವರ್ ಫೋಟೋಸ್ ಕೂಡ ಎಡಿಟ್ ಮಾಡ್ಕೊಳ್ಬೋದು. ಆ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಯಾವುದಪ್ಪ ಅಂದ್ರೆ ತುಂಬ ಸಿಂಪಲ್, ಅಡೋಬಿ ಎಕ್ಸ್ಪ್ರೆಸ್ ಪ್ರೀಮಿಯಂ ಅಂತ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಆ್ಯಕ್ಚುಲಿ ಬಂದ್ಬಿಟ್ಟು ಇದು 1 ತಿಂಗಳು 2 ತಿಂಗಳು 3 ತಿಂಗಳು ನಿಮಗೆ ಫ್ರೀಯಾಗಿ ಸಿಗಲ್ಲ. ಟೋಟಲ್ ಬಂದ್ಬಿಟ್ಟು 12 ತಿಂಗಳು ಫ್ರೀಯಾಗಿ ಸಿಗ್ತದೆ. 12 ತಿಂಗಳು ಒಂದು ವರ್ಷದವರೆಗೆ ನಿಮಗೆ ಫ್ರೀಯಾಗಿ ನೀವು ಆರಾಮಿಗೆ ಯೂಸ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಒಂದು ಆಫರ್ ಏನಿದೆ ಎಲ್ಲ ನಮ್ಮ ಏರ್ಟೆಲ್ ಯೂಸರ್ಸ್ ಅಂದರೆ ಏರ್ಟೆಲ್ ಇದೆ ಯಾರೆಲ್ಲ ಹತ್ರ ಸಿಮ್ ಇದೆ ಪ್ರತಿಯೊಬ್ಬರು ಕೂಡ ಎಲಿಜಿಬಲು. ಇದಕ್ಕೆ ಅಷ್ಟು ರಿಚಾರ್ಜ್ ಮಾಡಬೇಕು ಇಷ್ಟು ರಿಚಾರ್ಜ್ ಮಾಡ್ಬೇಕಂತ ಏನಾದ್ರು ಪ್ರತಿಯೊಬ್ಬರು ಕೂಡ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಏರ್ಟೆಲ್ದವರು ತುಂಬ ದಿನಗಳಾದ ನಂತರ ಈ ಒಂದು ಆಫರ್ ಕೊಟ್ಟಿದ್ದಾರೆ. ಮೊದಲಿಗೆ ಯಾವುದಂದ್ರೆ ಪರ್ಪ್ಲೆಕ್ಸಿಟಿ ಅಂತ ಒಂದಿತ್ತು, ಅದಾದ ನಂತರ ಸಡನ್ ಈಗ ರೀಸೆಂಟಾಗಿ ಇದನ್ನು ಕೊಟ್ಟರು. ಇದನ್ನ ನೋಡಿ ಏನು ಮಾಡಿದ್ರು, ಜಿಯೋದವ್ರು ಕೂಡ ಒಂದು ಕೊಟ್ಟಿದ್ರು. ಜಿಯೋದವ್ರು ಕೂಡ ಅನ್ಬೋದು ಬ್ರದರ್ ನಮಗೆ ಜಿಯೋ ಆಫರ್ ಏನಿಲ್ಲ ಅಂತ. ಜಿಯೋದವ್ರು ಕೂಡ ನಿಮಗೆ ಆಫರ್ ಕೊಟ್ಟರು, ಇದ್ದವರು ಯಾವಾಗ ಕೊಟ್ಟಿದ್ರು ನಿಮ್ಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ. ಕೆಲವೊಂದಷ್ಟು ಕ್ಲೌಡ್ ಸ್ಟೋರೇಜ್ ಆಗಿರ್ಬೋದು, ಮಾಡಲ್ ಆಗಿರ್ಬೋದು, ಬನಾನ ಆಗಿರ್ಬೋದು, ಈ ರೀತಿ ಕೊಟ್ಟರು. ಅದ್ರ ಬಟ್ ಇವಾಗ ರೀಸೆಂಟಿಗೆ ಏರ್ಟೆಲ್ದವ್ರು ಕೊಟ್ಟಿದ್ದಾರೆ. ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಅದು ಅಡೋಬಿ ಎಕ್ಸ್ಪ್ರೆಸ್ ಪ್ರೀಮಿಯಮನ್ನು ಯಾವ ರೀತಿ ಕ್ಲೀನ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ಒಂದು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲ್ ಯಾರು ಒಂದು ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ಈ ಒಂದು ಪ್ರೀಮಿಯಂ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಯೂಸ್ ಮಾಡೋಂಥ ನಾನು ಪ್ರತಿಯೊಂದು ತಮ್ಮನೇಲಿ ಬ್ಯಾಕ್ಗ್ರೌಂಡ್ ನನ್ನ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಕ್ಕಾಗಿರ್ಬೋದು, ಫೋಟೋ ಆಗಿರ್ಬೋದು, ತುಂಬ ನನಗೆ ಯೂಸ್ ಆಗ್ತಿತ್ತು. ಅಂದರೆ ಯೂಸ್ ಮಾಡ್ಬೇಕಾದ್ರೆ ತುಂಬ ಅದಕ್ಕೆ ದುಡ್ಡು ಕಟ್ಟಬೇಕಾಗ್ತಿತ್ತು. ಅದ್ರ ಬಟ್ ಈ ಒಂದು ಅಪ್ಲಿಕೇಶನ್ ಪ್ರೀಮಿಯಂ ಬಂತಲ್ಲ ತುಂಬ ಖುಷಿ ಆಯಿತು. ಅದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ಸೈಡಿಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿ ಯಾವ ರೀತಿ ಕ್ಲೀನ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಜಸ್ಟ್ ವೇಟು. ಓಕೆ, ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸೈಡಿಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಜಸ್ಟು ಅದು ಆನ್ ಆಗ್ತಾಯಿಲ್ಲ ನೋಡಿ. ಈ ಒಂದು ಖುಷಿಯಲ್ಲಿ ಅದು ಕೂಡ ಆನ್ ಆಗ್ತಾಯಿಲ್ಲ. ಓಕೆ ಸ್ಟಾರ್ಟ್. ಓಕೆ, ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವು ಏನು ಮಾಡಿ ಜಸ್ಟ್ ಏನೂ ಅಲ್ಲ, ನಿಮ್ಮ ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಏರ್ಟೆಲ್ ಅಪ್ಲಿಕೇಶನ್ ಅಂತ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಏರ್ಟೆಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡಿದ್ದೀನಿ, ಏರ್ಟೆಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ನೀವೇನಿಲ್ಲ ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲನೇ ಬಂದ್ಬಿಟ್ಟು ಈ ಒಂದು ಆಫರ್ ಯಾರಿಗೆಲ್ಲ ಸಿಗುತ್ತೆ ಅಂದರೆ ಪ್ರತಿಯೊಬ್ಬರ ಹತ್ರ ಯಾರೆಲ್ಲ ಹತ್ರ ಏರ್ಟೆಲ್ ಸಿಮ್ ಇದೆ ಪ್ರತಿಯೊಬ್ಬರು ಕೂಡ ಸಿಗುತ್ತೆ. ಇಷ್ಟೇ ಮೊಬೈಲ್ ರಿಚಾರ್ಜ್ ಮಾಡಬೇಕು ಇಷ್ಟು ರಿಚಾರ್ಜ್ ಮಾಡ್ಬೇಕು ಅಂತ ಏನು ಕಂಡೀಷನ್ ಇಲ್ಲ, ಇದಕ್ಕೇನು ಕ್ರೈಟೇರಿಯಾ ಅನ್ನೋದಿಲ್ಲ, ಪ್ರತಿಯೊಬ್ಬರು ಕೂಡ ಸಿಗುತ್ತೆ. ಅದ್ರ ಬಟ್ ನೀವು ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇರಬೇಕು. ಜಿಯೋ ಸಿಮ್ಮು ಮತ್ತು ವಿ ಐ ಸಿಮ್ ತೊಗೊಂಡಿದ್ರೆ ಲಾಗಿನ್ ಅದ್ರ ಸಿಗಲ್ಲ. ಏರ್ಟೆಲ್ ಸಿಮ್ ಇದ್ದರೆ ಮಾತ್ರ ನಿಮಗೆ ಸಿಗುತ್ತೆ. ಜಸ್ಟ್ ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಮೇಲೋಡು ಕೂಡ ತೋರಿಸ್ತೇವೆ ನೋಡಿ, ಇಲ್ಲಿದೆ ನೋಡಿ, ಪ್ರೀ 12 ಮಂತ್ ಫಾರ್ ಎಡೋಬೋ ಎಕ್ಸ್ಪ್ರೆಸ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು. ಇಲ್ಲಿ ನಿಮ್ಗೆ ಕಾಣುತ್ತೆ ಕ್ಲೀಮ್ ಇಲ್ಲಿ ಕೂಡ ತೋರಿಸ್ತೇವೆ. ಇಲ್ಲಾಂದ್ರೆ ತೆಳಗಡೆ ಇಲ್ಲಿ ಸ್ವೈಪ್ ಅಲ್ಲಿ ತೋರಿಸ್ತೀನಿ ಅಂದರೆ ಇಲ್ಲಿ ಕೂಡ ತೆಳಗಡೆ ಪೋಸ್ಟ್ ತೋರಿಸ್ತೇವೆ ನೋಡಿ, ಎಡೋಬೋ ಎಕ್ಸ್ಪ್ರೆಸ್ ಪ್ರೀಮಿಯಂ ಅಂತ ಬಂದ್ಬಿಟ್ಟು. ಇದರಲ್ಲಿ ನೀವು ಏನು ಮಾಡ್ಕೋ, ಜಸ್ಟ್ ಕ್ಲೀಮ್ ಮಾಡ್ಬೇಕಾದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಕ್ಲೀಮ್ ನೀವು ಅಂತ. ನೀವೇನು ಮಾಡ್ಕೋ, ಕ್ಲೀಮ್ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಈ ಕ್ಲೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲೀಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಡೈರೆಕ್ಟಿಗೆ ಸ್ವಲ್ಪ ಲೋಡ್ ಆಗುತ್ತೆ. ಏನು ಲೋಡ್ ಅಂದರೆ ಸ್ವಲ್ಪ ಇಂಟರ್ನೆಟ್, ಅದಕ್ಕೋಸ್ಕರ ಲೋಡಾಗಿ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಕೆಲವೊಂದಷ್ಟು ಆಫರ್ಸ್ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ. ಓಕೆ, ಈ ರೀತಿ ಬಂತು ನೋಡಿ, ಕಂಡೀಷನ್ ನಂದು ಲೋಡ್ ಆಗ್ತಿದೆ. ಓಕೆ, ಈ ರೀತಿ ಬಂತು ನೋಡಿ, ಎಡೋಬೋ ಎಕ್ಸ್ಪ್ರೆಸ್ ಪ್ರೀಮಿಯಂ ಈ ರೀತಿ ಬಂತು. ಇಲ್ಲಿ ಜಸ್ಟು ಇಲ್ಲಿ ಕೆಲವೊಂದಷ್ಟು ಕಂಡೀಷನ್ ಕೊಟ್ಟಿದ್ದಾರೆ. ಇದರಿಂದ ಏನೇನು ಯೂಸು ಎಷ್ಟು ನೋಡಿ. ಇದರಲ್ಲಿ ಟೆಂಪ್ಲೇಟ್ ಎಷ್ಟು 350 ಅಂದರೆ 3,50,000 ಟೆಂಪ್ಲೇಟು, 250 AI ಜನ್ರೇಟೆಡ್ ಫೋಟೋ ಅಂದರೆ 200 MB ಸ್ಟಾಕ್ ಫೋಟೋಸು, ಈ ರೀತಿ ಕೆಲವೊಂದಷ್ಟು ಏನಿದೆ ನೋಡ್ಕೊಳ್ಳಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಾರೆ 1 ವರ್ಷಕ್ಕೆ 4,000. ಅದ್ರ ಬಟ್ ಈಗ ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಮಿಸ್ ಮಾಡಬೇಡಿ. ಇದನ್ನ ಯಾವ ರೀತಿ ಏನು ಮಾಡೋದು ಅಂದರೆ ಕ್ಲೀಮ್ ಜಸ್ಟ್ ಇಲ್ಲ, ಇಲ್ಲಿ ಇದ್ರ ಕಂಡೀಷನ್ ಅಂತ ಏನಿಲ್ಲ. ಜಸ್ಟ್ ಏನು ಮಾಡಬೇಕು, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಸ್ವಲ್ಪ ಮೂಮೆಂಟು ಓಕೆ ಸ್ವಲ್ಪ ಲೋಡ್ ಆಗುತ್ತೆ. ಓಕೆ, ಅದರ ನಂತರ ಬಿಟ್ಟು ನೆಕ್ಸ್ಟ್ ಈ ರೀತಿ ಬರುತ್ತೆ. ಡೈರೆಕ್ಟಿಗೆ ನಿಮ್ಮ ಒಂದು ಪ್ಲೇಸ್ಟೋರ್ ಆಗಿರ್ಬೋದು, ನಿಮ್ಮೊಂದು ಇಲ್ಲಾಂದ್ರೆ ನಿಮ್ಮ ಕ್ರೋಮ್ ಆಗಿರ್ಬೋದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣದಲ್ಲಿ ನಿಮ್ಗೆ ಏನು ಕೇಳುತ್ತೆ, ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ. ಜಸ್ಟ್ ಇಮೇಲ್ ಐ ಡಿ ಹಾಕ್ಬೇಕು. ಈಗ ಏನು ಮಾಡ್ತೀನಿ, ಗೂಗಲ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ನೀವು ಕೂಡ ಏನು ಮಾಡಿ ನಿಮ್ಮೊಂದು ಇಮೇಲ್ ಐ ಡಿ ಹಾಕೊಳ್ಳಿ. ಜಸ್ಟ್ ಓಕೆ, ನಾನು ಏನು ಮಾಡ್ತೀನಿ, ಈಗ ನನ್ನೊಂದು ಇಮೇಲ್ ಐ ಡಿ ಓಕೆ ಮೇಲೆ ಕಾಣುವಂಥ ನನ್ನೊಂದು ಇಮೇಲ್ ಐ ಡಿ ಹಾಕಿಬಿಡ್ತೀನಿ. ಜಸ್ಟ್ ನೀವು ಕೂಡ ಇಮೇಲ್ ಐ ಡಿ ಯಾವೊಂದು ಇಮೇಲ್ ಐ ಡಿ ಹಾಕ್ತೀರಾ ಆ ಒಂದು ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆ ಇಮೇಲ್ ಐ ಡಿ ನೀವು ಹಾಕಲಿಲ್ಲ ಅಂದರೆ ಪ್ರೀಮಿಯಮ್ ಆಗಲ್ಲ. ಜಸ್ಟ್ ಇಮೇಲ್ ಐ ಡಿ ಹಾಕಿ ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು
ಈಗ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ. ಓಕೆ, ಸೆಲೆಕ್ಟ್ ಯುವರ್ ಮಂತ್ ಅಂತ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಜಸ್ಟ್ ನೀವು ಡೇಟ್ ಆಫ್ ಬರ್ತ್ ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಇಯರ್ ಬಂದ್ಬಿಟ್ಟು ನಿಮ್ಮ ಯಾವ ಇಯರ್ದಲ್ಲಿ ಜನನಾಗಿದೆ ಜಸ್ಟ್ ಅದನ್ನ ಹಾಕೊಂಡು ಓಕೆ ಕ್ರಿಯೇಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಈಗ ನಾನು ಏನು ಮಾಡ್ತೀನಿ ಹಾಕಿದ್ದೀನಿ. ನೀವು ಕೂಡ ನಿಮ್ಮ ಇಮೇಲ್ ಐ ಡಿ ಯಾವೊಂದು ಡೇಟ್ ಆಫ್ ಬರ್ತ್ ಯಾವುದು ಇದನ್ನಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಗೈಸ್ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಿದ ತಕ್ಷಣ ವೆಲ್ಕಮ್ ಅಂತ ನಿಮ್ಮ ಇಮೇಲ್ ಐ ಡಿ ನೇಮ್ ತೋರಿಸುತ್ತೆ. ಅದರಂತ ಗೆಟ್ ಸ್ಟಾರ್ಟ್ ಸಬ್ಸ್ಕ್ರಿಪ್ಷನ್ ನೋಡಿ ಇಲ್ಲಿ ಕಾಣ್ತದೆ. ಯುವರ್ ಸಬ್ಸ್ಕ್ರಿಪ್ಷನ್ ಹ್ಯಾಸ್ ಬಿನ್ ಆ್ಯಕ್ಟಿವ್ಡ್ ಅಂದರೆ ಆ್ಯಕ್ಟಿವ್ ಆಗಿದೆ. ಈಗ ಜಸ್ಟ್ ಈ ಪ್ಲೇಸ್ಟೋರ್ ಆಟೋಮೆಟಿಕ್ ನಿಮಗೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಾನು ಓಪನ್ ಆಯಿತು, ಸ್ವಲ್ಪ ವೀಡಿಯೋ ಸ್ಕಿಪ್ ಆಯಿತು, ಆದರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಜಸ್ಟ್ ನೀವೇನು ಮಾಡ್ಕೊ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ತಕ್ಷಣ ಜಸ್ಟ್ ಇನ್ಸ್ಟಾಲ್ ಆಗಲಿ. ಈಗ ಜಸ್ಟ್ ಇನ್ಸ್ಟಾಲ್ ಆಗ್ತಿದೆ. ಓಕೆ ವೇಟ್, 68 MB ಇದೆ, 63 MB ನೋಡಿ ಇನ್ಸ್ಟಾಲ್ ಆಗ್ತಿದೆ. ಓಕೆ ಇನ್ಸ್ಟಾಲ್ ಆಯಿತು. ಇನ್ಸ್ಟಾಲ್ ಆದ ತಕ್ಷಣ ನೀವೇನು ಮಾಡ್ಕೊ ಜಸ್ಟ್ ಏನೂ ಮಾಡೋಂಗಿಲ್ಲ, ಓಪನ್ ಮಾಡಬೇಕು ಅಪ್ಲಿಕೇಶನ್. ಈಗ ನಾನು ಓಪನ್ ಮಾಡ್ತೀನಿ. ವೆಬ್ಸೈಟ್ ಆನ್ಲೈನಲ್ಲೂ ಕೂಡ ಮಾಡ್ಬೋದು, ನೀವು ಕ್ರೋಮಲ್ಲಿ ಮೂಲಕ ಕೂಡ ಮಾಡ್ಕೋಬೋದು. ಅದ್ರ ಬಟ್ ಇಲ್ಲಾಂದ್ರೆ ಅವ್ರು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ, ಅವ್ರದೇ ಒಂದು ಅಪ್ಲಿಕೇಶನ್ ಇದೆ. ಜಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಬೇಕು. ಜಸ್ಟ್ ಈಗ ನಾನು ಏನು ಮಾಡ್ತೀನಿ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಅದು ಇನ್ಸ್ಟಾಲ್ ಆಗೋದು ನೆಟ್ವರ್ಕ್ ನಮ್ಮ ಹತ್ರ ಸಿಲೋ 5G ಇದ್ರೆ ಅದ್ರ ಬಟ್ ನೆಟ್ವರ್ಕ್ ಬರೋಲ್ಲ, ಹಳ್ಳಿ ಇದೆಲ್ಲ ಅದಕ್ಕೋಸ್ಕರ. ಓಕೆ ಓಪನ್ ಮಾಡಿ. ಫೈನಲಿ ಈಗ ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ಈ ರೀತಿ ಬಂತು. ಈಗ ನಮಗೆ ಪ್ರೀಮಿಯಮ್ ನಾವು ಈಗ ಕ್ಲೀಮ್ ಮಾಡಿದ್ದೀವಿ ಅಲ್ಲಿ, ಅದನ್ನ ಏನು ಮಾಡ್ಕೊಂಡು ನೀವು ಇದರಲ್ಲಿ ಅಕೌಂಟ್ ಲಾಗಿನ್ ಆಗಬೇಕು. ಆವಾಗ ಮಾತ್ರ ನಮಗೆ ಫ್ರೀಗೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೋಸ್ಕರ ನೋಡ್ಕೊ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲೇನು ಬರುತ್ತೆ ಆಟೋಮೆಟಿಕ್ ನಿಮ್ಮ ಇಮೇಲ್ ಐ ಡಿ ಕೂಡ ಒಮ್ಮೆ ತಗೋಗುತ್ತೆ, ಲಾಗಿನ್ ಆಗುತ್ತೆ ಆಟೋಮೆಟಿಕ್ಕು. ಇಲ್ಲ ಲಾಗಿನ್ ಆಗಿಲ್ಲ ಅಂದರೆ ಏನು ಮಾಡ್ಕೊ ನೀವು ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಈಗ ನಾನು ತೋರಿಸ್ತೀನಿ, ಲೋಡ್ ಆಗ್ತಿದೆ. ಗೆಟ್ ರೆಡಿ ಅಂತ ಬರ್ತದೆ. ಓಕೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಓಕೆ ನೆಕ್ಸ್ಟ್ ಪ್ರೊಸೆಸ್, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಗೆಟ್ ಸ್ಟಾರ್ಟೆಡ್ 60% ಲೋಡ್ ಆಗ್ತಿದೆ ಹಂಗೆ. ಓಕೆ ಈಗ ನನ್ನ ಇಮೇಲ್ ಐ ಡಿ ಅಕೌಂಟ್ ನೋಡ್ತೀನಿ, ಲಾಗಿನ್ ಇದೆ ಅಲ್ವಾ. ಜಸ್ಟ್ ಓಕೆ ಅಕೌಂಟ್ ಡೈರೆಕ್ಟ್ ಲಾಗಿನ್ ಇದೆ ನೋಡಿ. ಒಬ್ಬರೊಬ್ಬರಿಗೆ ಲಾಗಿನ್ ಆಗೋಲ್ಲ, ಲಾಗಿನ್ ಅಂದರೆ ಲಾಗಿನ್ ಆಗಿರಲ್ಲ, ಅದಕ್ಕೋಸ್ಕರ ಲಾಗಿನ್ ಇದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಈಗ ನಂದು ಲಾಗಿನ್ ಆಗಿದೆ. ನೀವು ಕೂಡ ಲಾಗಿನ್ ಆಗಲಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಯಾವೊಂದು ಇಮೇಲ್ ಐ ಡಿಯಲ್ಲಿ ಕೊಟ್ಟು ನೀವು ಕ್ಲೀಮ್ ಮಾಡಿದಾರಲ್ಲ ನಿಮ್ಮ ಸಬ್ಸ್ಕ್ರಿಪ್ಷನ್, ಆ ಒಂದು ಇಮೇಲ್ ಐ ಡಿ ಇಲ್ಲಿ ಲಾಗಿನ್ ಆಗಬೇಕು. ಅದೇ ಇಮೇಲ್ ಐ ಡಿ ಇರಬೇಕು, ಬೇರೆ ಆದರೆ ಆಗಲ್ಲ. ಅದೇ ಇಮೇಲ್ ಐ ಡಿಯಲ್ಲಿ ಲಾಗಿನ್ ಆಗಬೇಕು. ಈಗ ನಮ್ಮದು ಆಟೋಮೆಟಿಕ್ ಲಾಗಿನ್ ಆಗಿದೆ, ನಿಮ್ಮದು ಕೂಡ ಆಟೋಮೆಟಿಕ್ ಲಾಗಿನ್ ಆಗುತ್ತೆ. ಏನಾದರೂ ಒಂದು ವೇಳೆ ಆಟೋಮೆಟಿಕ್ ಆಗಲಿಲ್ಲ ಅಂದ್ರೆ ಮತ್ತೆ ನೀವು ಅದೇ ಅಕೌಂಟ್ ಇಲ್ಲೇ ಲಾಗಿನ್ ಮಾಡಿ, ಅಲ್ಲೇನು ಮಾಡೋಬೇಕಾಗಿಲ್ಲ, ಇಲ್ಲೇ ಮಾಡಿದರೆ ಆಯಿತು. ಈಗ ನೀವು ನೋಡ್ಕೊಳ್ಳಿ, ಇದರಲ್ಲಿ ನೀವು ಫ್ರೀಯಾಗಿ ಏನು ಮಾಡ್ಕೊಳ್ಬೋದು ನೋಡಿ. ಬ್ಯಾಕ್ಗ್ರೌಂಡ್ ರಿಮೂವ್ ಅಂದರೆ ನಿಮ್ಮ ಒಂದು ವಿಡಿಯೋ ಫೋಟೋದಾಗಿರ್ಬೋದು, ನಿಮ್ಮ ಫೋಟೋ ಅಂದರೆ ಫೋಟೋಸ್ ನಿಮ್ಮ ಬ್ಯಾಕ್ಗ್ರೌಂಡ್ ಕೂಡ ನೀವು ರಿಮೂವ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ನನ್ನ ಫೋಟೋ, ನಮ್ಮ ಫ್ಯಾಮಿಲಿ ರಿಲೇಟೆಡ್ ಒಂದು ಫೋಟೋ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ತಮ್ಮಂದು ಜಸ್ಟ್ ವೇಟು ಇದರಲ್ಲಿ ಯಾವುದಾದ್ರು ಒಂದು ಫೋಟೋ ಹಾಕಿ ನಾನು ನಿಮಗೆ ಈಗ ತೋರಿಸ್ಬಿಡ್ತೀನಿ. ಓಕೆ ಈ ಫೋಟೋ ಹಾಕ್ತೀನಿ. ಓಕೆ ತೋರಿಸ್ತೀನಿ ನೋಡಿ, ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಇದಕ್ಕೇನು ದುಡ್ಡು ಕಟ್ಟೋ ಅವಶ್ಯಕತೆ, ಮೊದಲೆಲ್ಲ ದುಡ್ಡು ಕಟ್ಟಬೇಕು, ಅದ್ರ ಒಟ್ಟಿಗೆ ದುಡ್ಡು ಕಟ್ಟೋ ಅವಶ್ಯಕತೆ. ಅದು HD ಫೋಟೋ ಫ್ರೀ, ಅದು ಫ್ರೀಯಾಗಿ ಈಗ ರಿಮೂವ್ ಆಗುತ್ತೆ ಬ್ಯಾಕ್ಗ್ರೌಂಡ್. ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಕ್ಸಾಂಪಲ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಬೋದು. ರಿಮೂವ್ ಆಗ್ತಾಯಿದೆ, ಸ್ವಲ್ಪ ಲೋಡ್ ಆಗ್ತಾಯಿದೆ, ಸ್ವಲ್ಪ ವೀಡಿಯೋ ಕೂಡ ಲೆಂತ್ ಆಗ್ತಾಯಿದೆ. ಇಲ್ಲಿವರೆಗೆ ವೀಡಿಯೋ ನೋಡ್ತಾ ಇರ್ತಾನೆ, ಲೈಕ್ ಮಾಡೋದು ಮರಿಬೇಡಿ, ಲೈಕ್ ಮಾಡ್ಕೊಳ್ಳಿ. ಜಸ್ಟ್ ಈಗ ಫೋಟೋ ಕೂಡ ರಿಮೂವ್ ಆಯ್ತು ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ಫೋಟೋ ಕೂಡ ಇದಾಯಿತು. ಜಸ್ಟ್ ಈಗ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ತೀನಿ, ಫೋಟೋ ಡೌನ್ಲೋಡ್ ಆಯಿತು ಫ್ರೀಯಾಗಿ. ಅದು HD ಕ್ವಾಲಿಟಿಗೆ ಫೋಟೋ ಡೌನ್ಲೋಡ್ ಆಯಿತು, ನೋಡ್ಕೊಳ್ಬೋದು ಈ ರೀತಿ. ಮತ್ತು ಅದ್ರ ಜೊತೆ ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಕೆಲವೊಂದಷ್ಟು ಟೆಂಪ್ಲೇಟ್ ಇರುತ್ತೆ ನೋಡಿ. ಟೆಂಪ್ಲೇಟ್ ಅಂದ ತಕ್ಷಣ ಇದರಲ್ಲಿ ಕೆಲವೊಂದಷ್ಟು ಟೆಂಪ್ಲೇಟ್ ಇರುತ್ತೆ. ಈ ಟೆಂಪ್ಲೇಟ್ ನೀವು ಬ್ಯಾನರ್ ಆಗಿರ್ಬೋದು, ಹ್ಯಾಪಿ ಬರ್ತ್ಡೇ ಆಗಿರ್ಬೋದು, ಇವನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ನೀವು ಬರೋದು ಯಾವ ರೀತಿ ಬೇಕು, ಆ ರೀತಿ ಕವರು ನೋಡ್ಕೊಳ್ಬೋದು. ಇವನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ, ಬೆಸ್ಟ್ ಅಂತೇನು ಹೇಳ್ಬೋದು. ಮತ್ತು ಇನ್ಸ್ಟಾಗ್ರಾಮ್ ಕ್ಯೂಟ್ ನೀವು ಪೋಸ್ಟ್ ಹಾಕ್ಬೇಕಾರೆ, ಪೋಸ್ಟ್ ವಾಟ್ಸಪ್ ಸ್ಟೇಟಸ್ ಇದು ಮಾಡ್ಬೇಕಾರೆ, QR ಕೋಡ್ ಜನ್ರೇಟ್ ಮಾಡ್ಬೇಕಾರೆ ಎಲ್ಲ ಇದೆ. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಹೇಳೋದು ಅವಶ್ಯಕತೆ ಇಲ್ಲ, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಈಗ ಏನಲ್ಲ ಮೊದಲು ಮುಟ್ಟು ನಾನು ನಿಮಗೆ ಏನು ಮಾಡ್ತೀನಿ, ಈಗ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಜಸ್ಟ್ ವೇಟು, ಈಗ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ಬೇಕು. ಓಕೆ ಗೈಸ್ ಫೈನಲಾಗಿ ನಾನು ನಿಮಗೆ ಅಡೋಬ್ ಅಪ್ಲಿಕೇಶನ್ ಒಂದು ಪ್ರೀಮಿಯಮ್ ಇದೆಯಲ್ಲ, ಅದು ಫ್ರೀಯಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರಿಗೆ ತಿಳಿಸ್ಕೊಟ್ಟೆ ಮೊಬೈಲ್ ಸ್ಕ್ರೀನ್ ಮೂಲಕ. ಯಾವ ರೀತಿ ಅನಿಸಿತ್ತು ಈ ಒಂದು ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ಯಾರೆಲ್ಲ ಏರ್ಟೆಲ್ ಯೂಸರ್ಸ್ ಇದ್ದಾರೆ ದಯವಿಟ್ಟು ಅದನ್ನು ಈ ಒಂದು ಚಾನ್ಸ್ ಮತ್ತೆ ಸಿಗಲ್ಲ, ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಷ್ಟು ಇಷ್ಟು ದುಡ್ಡು ಜಾಸ್ತಿ ಹಾಕಿ ನಾವು ರಿಚಾರ್ಜ್ ಮಾಡಿರ್ತೀವಿ. ಇಂಥದ್ದೆಲ್ಲ ಬಂದರೆ ಬಿಡೋಂಗಿಲ್ಲ. ಯಾಕಂದ್ರೆ ನಾನೆಲ್ಲ ಫೋಟೋ ರಿಮೂವ್ ಮಾಡೋದು ಅಂಥ ಪ್ಲಾಟ್ಫಾರ್ಮ್ನಿಂದನೇ. ದುಡ್ಡು ಕಟ್ಟೋದು ಯಾಕೆ, ಇನ್ನು ಮುಂದೆ ಎಲ್ಲ ಫ್ರೀಯಾಗಿ ಮಾಡ್ತೀನಿ, ನೀವು ಕೂಡ ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಮುಗಿಸ್ತೀನಿ. ಮುಂಚೆ ಎಲ್ಲರಿಗೆ ಹೇಳ್ತಾನೆ, ಇದು ಕಂಡೀಷನ್ ಅಂದರೆ ಏನಕ್ಕೆ ಏನು ನೀವು ಅನ್ಬೋದು ಬ್ರದರ್, ಏನೂ ಕಂಡೀಷನ್ ಇಲ್ಲ. ನಿಮ್ಗೆ ಎಲ್ಲರೂ ಇರ್ಬೇಕಾರೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜಸ್ಟ್ ನಿಮ್ಮ ಹತ್ರ ಒಂದು ಏರ್ಟೆಲ್ ಸಿಮ್ ಇದ್ದರೆ ಸಾಕು, ಲಾಗಿನ್ ಆಗಿ ನೀವು ಮಾಡ್ಕೊಳ್ಳೋದು ಅಷ್ಟೇ. ಅದ್ರ ಬಟ್ ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್. ಯಾವ ಒಂದು ಇಮೇಲ್ ಐ ಡಿ ಹಾಕಿ ಇರ್ತಾರೆ ಆ ಒಂದು ಇಮೇಲ್ ಐ ಡಿ ಹಾಕಿದ್ರೆ ಸಾಕು, ಬೇಗ ಎಲ್ಲರೂ ಕೂಡ ಕ್ಲೀನ್ ಮಾಡ್ಕೊಳ್ಳಿ ಅಂತ. ನೀವು ಏನಾದರೂ ಒಂದು ವೇಳೆ ಕ್ಲೀನ್ ಮಾಡೋದು ಮಿಸ್ ಮಾಡಿದ್ರೆ 4,000 ರೂಪಾಯಿ ಅಮೌಂಟ್ ಕಳ್ಕೋತೀರ, ಮತ್ತೆ ಸಿಗಲ್ಲ ಅಂತ ಇವತ್ತೊಂದು ಮುಗಿಸ್ತೀನಿ. ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ ಫೇಮಸ್ ಎಲ್ಲರೂ ಕೂಡ ಹೇಳ್ತಾನೆ. ಈ ಒಂದು ಇಲ್ಲಿವರೆಗೆ ಯಾರೆಲ್ಲ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆ ಇನ್ನೂ ವೀಡಿಯೋ ಲೈಕ್ ಮಾಡ್ಕೊಂಡು ಚಿಕ್ಕ ಕಮೆಂಟ್ಸಲ್ಲಿ ಕಮೆಂಟ್ ಅಂತ ಪ್ರತಿಯೊಬ್ಬರು ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್ ಬಾಯ್.